ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಿಡಗಳೆಲ್ಲ ಎಷ್ಟು ಫ್ರೆಶ್ ಆಗಿವೆ, ಇವೆಲ್ಲ ರೀಪಾಟ್ ಮಾಡಿರೋವಂಥ ಗಿಡಗಳನ್ನೇ ನಿಮಗೆ ತೋರಿಸ್ತಾ ಇರೋದು. ಎಷ್ಟು ಚೆನ್ನಾಗಿವೆ ಅಂತ ನೋಡಿ. ಅದರಲ್ಲೂ ವೆರೈಟೀಸ್ ಆಫ್ ಕಲೆಕ್ಷನ್ ಶೋ ಪ್ಲ್ಯಾಂಟ್ಸ್ಗಳನ್ನ ಈ ಸಲ ರೀಪಾಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನಮ್ಮ ದೀಕ್ಷನ್ಗೋಸ್ಕರ ಮಾಡಿರೋದು. ಇದು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಈ ಥರ ರೀಪಾಟ್ ಆದಮೇಲೆ ಸೆಟ್ ಆಗಿರೋ ಅಂಥದ್ದು. ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಕಲಾಂಚ ಗಿಡಗಳಂತೂ ತುಂಬ ಕಲರ್ಸ್ ಚೆನ್ನಾಗಿದೆ. ನಾನು ಯಾವ ಥರ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ನೋಡಿ, ಕೆಮ್ಮಣ್ಣು, ಕೌಡನ್ ಕಾಂಪೋಸ್ಟು ಎಲ್ಲನೂ ಅಷ್ಟೇ. ನೋಡಿ, ಕೌಡನ್ ಕಾಂಪೋಸ್ಟು ಎಷ್ಟು ಹುಡಿಯಾಗಿದೆ ನಾನು ಮಿಕ್ಸ್ ಮಾಡೋ ಅಂಥದ್ದು. ನಾನು ಈ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡೋ ಅಂಥದ್ದು. ನೋಡಿ, ಕೌಡನ್ ಕಾಂಪೋಸ್ಟ್ ಅಂತೂ ತುಂಬ ಹುಡಿಯಾಗಿದೆ, ಅಂದರೆ ಹಳೇದು. ಅದಕ್ಕೆ ಒಂದೇ ಒಂದು ಬೌಲ್ ಇಸಲಿ ಕೋಕೋಪಿಟ್, ಅಂದರೆ ಶೋ ಪ್ಲ್ಯಾಂಟ್ಸ್ ಅಲ್ವಾ, ಹಂಗಾಗಿ ಒಂದೇ ಒಂದು ಬೌಲು ಕೋಕೋಪಿಟ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಪ್ಸಮ್ ಸಾಲ್ಟ್ ಸಹ ಹಾಕ್ಕೊಂಡಿದ್ದೀನಿ. ನಾನು ಈ ರೀತಿ ಪಾಟಿಂಗ್ ಮಿಕ್ಸ್ ಮಾಡ್ತೀನಿ. ನೋಡಿ ನನ್ನ ಮಣ್ಣು ಯಾವ ಥರ ಇದೆ ಅಂತ. ಈ ಥರ ಇರಬೇಕು ಮಣ್ಣು ನಾವು ಗಿಡಗಳನ್ನ ರೀಪಾಟ್ ಮಾಡೋಕ್ಕೆ. ನೋಡಿ, ಶೋ ಪ್ಲ್ಯಾಂಟ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದೀನಲ್ಲ, ಅದ್ರ ಕೆಳಗಡೆಗೆ ನಾನು ಪೇಪರ್ ಹಾಕಿ ಸ್ವಲ್ಪ ಕೆಮ್ಮಣ್ಣ, ಪೇಪರ್ ಕುತ್ಕೊಳ್ಳಿ ಅಂತ ಸ್ವಲ್ಪ ಕೆಮ್ಮಣ್ಣ ಬಕೆಟಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಪ್ಲ್ಯಾಂಟ್ಸ್ಗಳಲ್ಲಿ ಯಾವ ಥರ ಇದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಇದು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಆದ್ರೂ ನೋಡೋಕೆ ತುಂಬ ಇದೆ, ಚೆನ್ನಾಗಿದೆ. ಇದೆಲ್ಲ ನಾನು ದೀಕ್ಷಂಗೋಸ್ಕರನೇ ಸ್ವಲ್ಪ ಕಲೆಕ್ಷನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. ನೋಡಿ ಈ ಥರ ಪಾಟ್ಗೆ ನಾನು ಕಾರ್ಬನ್, ಅಂದರೆ ರಟ್ಟಿನ ಶೀಟ್ ಇರುತ್ತಲ್ಲ, ಅದನ್ನು ಹಾಕಿ ಮೇಲೆ ಅದು ಕುತ್ಕೊಳ್ಳಿ ಬಿಗ್ಗಿಯಾಗಿ ಅಂತ ಒಂದು ಎರಡು ಮುಷ್ಟಿಯಷ್ಟು ಕೆಮ್ಮಣ್ಣು ಹಾಕಿ ಅದ್ರ ಮೇಲೆ ನಾನು ಮಿಕ್ಸ್ ಮಾಡಿರೋವಂಥ ಗೊಬ್ಬರ ಮಣ್ಣನ್ನು ಹಾಕಿ ಗಿಡನ ರೀಪಾಟ್ ಮಾಡೋ ಅಂಥದ್ದು. ನನ್ನ ಪಾಟನ್ನ ಯಾವ ಥರ ರೆಡಿ ಮಾಡ್ತಾಯಿದ್ದೀನಿ ಅಂತ ಎಷ್ಟು ಕ್ಲಿಯರೆನ್ಸ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಕೆಲವ್ರು ಹೇಳ್ತಾರೆ ನೋಡಿ, ಈ ಪಾಟಲ್ಲಿ ಹೆಂಗಿರುತ್ತೆ ಅಂದರೆ ಗಿಡಗಳು, ಶೋ ಪ್ಲ್ಯಾಂಟ್ಸ್ಗೂ ಕೂಡ ನರ್ಸರಿಯವರು ನೆಟ್ ಪ್ಯಾಕ್ ಹಾಕಿರ್ತಾರೆ. ಆ ನೆಟ್ ಪ್ಯಾಕ್ ತೆಗಿಲಿಲ್ಲ ಅಂದರೆ ಗೊತ್ತಿಲ್ಲದೆ ಇರೋರು ಹಾಗೆ ರೀಪಾಟ್ ಮಾಡ್ಕೊತಾರೆ. ಆ ರೀಪಾಟ್ ಮಾಡಿ ಸ್ವಲ್ಪ ದಿವಸ ಅದು ಗಿಡ ಬದುಕುತ್ತೆ, ಆಮೇಲೆ ಸತ್ತೋಗುತ್ತೆ. ಮತ್ತೆ ನರ್ಸರಿಗೆ ಓಡೋಗ್ತಾರೆ, ಈ ಥರ ಆಯಿತು ಅಂತಾರೆ. ಅದೇ ಅವ್ರು ಯಾವುದೇ ಸಜೆಷನ್ ಕೊಡೋಲ್ಲ. ನಾವು ಯಾವುದೇ ಗಿಡನ ರೀಪಾಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಅದರಲ್ಲಿ ನೆಟ್ ಇದೆಯಾ ಇಲ್ವಾ ನೋಡಿ ರೀಪಾಟ್ ಮಾಡಿಕೊಂಡ್ರೆ ಉತ್ತಮ. ಕೆಲವ್ರು ಏನು ಮಾಡ್ತಾರೆ, ತಂದ ತಕ್ಷಣ ನರ್ಸರಿಯಿಂದ ಆ ಪಾಟ್ ಹೇಗಿದೆಯೋ ಹಾಗೆ ಇಟ್ಬಿಟ್ಟು ರೀಪಾಟ್ ಮಾಡ್ಕೊತಾರೆ. ಆ ಥರ ಎಲ್ಲ ಮಾಡಬಾರ್ದು. ಬೇರು ಕೂಡ ನೋಡಿ, ಅದು ಅಷ್ಟು ಉದ್ದ ಇದೆ ಗಿಡ, ಆದರೆ ಇಷ್ಟು ಬೇರಿದೆ, ಚೆನ್ನಾಗಿರಲ್ಲ. ಹಾಗಾಗಿ ನಾವು ಆ ನೆಟ್ಟನ್ನ ನೀಟಾಗಿ ತೆಗೆದು ಈ ಥರ ರೀಪಾಟ್ ಮಾಡಿಕೊಂಡ್ರೆ ಗಿಡಗಳು ಚೆನ್ನಾಗಿ ಸೆಟ್ ಆಗುತ್ತೆ ಮತ್ತು ಬುಷಿಯಾಗಿ ಬರುತ್ತೆ. ನೋಡಿದ್ರಲ್ಲ ನನ್ನ ಹತ್ರ ಫೆಂಟಾಸ್ ಗಿಡಗಳು ಯಾವ ಥರ ಬೆಳೆದಿದ್ದು ಅಂತ. ಅದೆಲ್ಲ ಸೇಲ್ ಮಾಡಿಬಿಟ್ಟೆ ಅಂತ ದೀಕ್ಷಾ ಬೇಜಾರು ಮಾಡ್ಕೊಂಡಿದ್ಲಲ್ಲ, ಹಂಗಾಗಿ ಮತ್ತೆ ಅವಳಿಗೆ ಹೊಸ ಕಲೆಕ್ಷನ್ಗಳನ್ನ ತಂದು ರೀಪಾಟ್ ಮಾಡಿ ಮಡಗ್ತಾಯಿದ್ದೀನಿ. ನಾನು ಯಾವುದೇನೇ ಆಗಲಿ, ಅವಳು ಏನೇ ಮಾಡು ಅಂದ್ರೂ ನಾನು ಮಾಡ್ತೀನಿ. ಅವಳಿಗಿಂತ ಇವಾಗ ನನಗೂ ಶೋ ಪ್ಲ್ಯಾಂಟ್ಸ್ಗಳನ್ನ ಕಲೆಕ್ಷನ್ ಮಾಡಬೇಕು ಅನ್ನೋ ಆಸೆ ಬಂದಿದೆ. ಯಾಕೆ ಅಂದರೆ ಅವರೆಲ್ಲ ಏನಕ್ಕೆ ಇಷ್ಟಪಡ್ತಿದ್ಲು ಅಂದರೆ ಆ ಹೂಗಳು ಅಷ್ಟು ಚೆನ್ನಾಗಿರುತ್ತಲ್ಲ, ಹಂಗಾಗಿ ಇಷ್ಟಪಡ್ತಿದ್ಲು. ಈಗ ಅದು ನನಗೂ ಆಗ್ತಾಯಿದೆ. ನೋಡಿದ್ರೆ ಅವು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದು ಗಿಡ ತುಂಬ ಹೂಗಳಾಗುತ್ತೆ. ಹಂಗಾಗಿ ಆ ಥರ ಶೋ ಪ್ಲ್ಯಾಂಟ್ಸ್ಗಳನ್ನ ಮಾತ್ರ ನಾನು ಕಲೆಕ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ನಾನು ಇವಾಗ ನೀಟಾಗಿ ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಅಡಿಕೆಲ್ಲ ಫುಲ್ಲು ರಟ್ಟಿಂದು ಪೀಸ್ ಹಾಕಿ ಮತ್ತು ಕೆಮ್ಮಣ್ಣು ಹಾಕಿ ನಾನು ರೀಪಾಟ್ ಮಾಡ್ತಾ ಇರೋಂಥದ್ದು. ಆಮೇಲೆ ನಾನು ಮಿಕ್ಸ್ ಮಾಡಿದ್ದೀನಲ್ಲ, ನೋಡಿ ಯಾವ ಥರ ಇದೆ ಪಾಟ್ಗಳಲ್ಲಿ ಅಂತ ತೋರಿಸ್ತೀನಿ. ಆ ಮಣ್ಣಂತೂ ಜಿಗಿ ಇರುತ್ತೆ, ನರ್ಸರಿ ಮಣ್ಣು. ಅದರಲ್ಲಿ ನೆಟ್ ಪ್ಯಾಟ್ಗಳು ಯಾವ ಥರ ಇರುತ್ತೆ ಗೊತ್ತಾ. ಆ ನೆಟ್ ಪ್ಯಾಟನ್ನು ನಿಧಾನಕ್ಕೆ ಬಿಡಿಸ್ಕೋಬೇಕು ನಾವು. ಗೊತ್ತಿಲ್ಲದೆ ಇರೋರು ಅಷ್ಟು ಗಿಡ ಮಾಡೋಕ್ಕಾಗಿಲ್ಲ ಅಂದರೂ ನಿಧಾನಕ್ಕೆ ನೆಟ್ ಪ್ಯಾಟ್ನ ಬಿಡಿಸಿ ಒಂದು ಗಿಡನ ಬಿಡಿಸ್ಕೊಂಡು ಮಾಡಿದ್ರೂ ಓಕೆ. ದಿನ ಒಂದೊಂದು ಮಾಡಿಕೊಂಡ್ರು ಬರದೇ ಇರೋರು ಓಕೆ. ನೋಡಿ, ಈ ಥರ ಹಾಕ್ತೀನಿ ನಾನು. ಯಾವುದೇ ರೀಪಾಟ್ ಮಾಡಬೇಕಾದ್ರೂ ಅಷ್ಟೇ, ಅಡೆಗಡೆ ಕಾರ್ಬನ್ ಅಥವಾ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಕೆಳಗಡೆ ಮಣ್ಣೆಲ್ಲ ಆಚೆ ಹೋಗ್ದಾಗೆ ಬರೀ ನೀರು ಆಚೆ ಹೋಗೋ ಥರ ಯಾವ ರೀತಿ ಕಾಟನ್ ಬಟ್ಟೆನ ಹಾಕ್ತೀನಿ ಅಂತ. ಇವಾಗ ಬರೀ ಕಾರ್ಬನ್ ಶೀಟ್, ಅಂದರೆ ಇದು ರಟ್ಟಿನ ಶೀಟ್ ಮಾತ್ರ ಹಾಕಿ, ಶೋ ಗಿಡಗಳಲ್ವ, ಹೆಚ್ಚಾಗಿ ನೀರು ಹಾಕಲ್ವಲ್ಲ, ಸ್ವಲ್ಪ ಲೋ ಮೇಂಟೆನೆನ್ಸ್ ಆಗಿರೋದ್ರಿಂದ ನಾನು ಈ ರೀತಿ ಮಾಡ್ತಾ ಇರೋದು. ನೋಡಿ, ನೆಟ್ ಪ್ಯಾಟ್ನ ಯಾವ ಥರ ಶೋ ಪ್ಲ್ಯಾಂಟ್ಸ್ಗೂ ನೆಟ್ ಪ್ಯಾಟ್ಗಳು ಹಾಕಿರ್ತಾರೆ, ಯಾವ ಥರ ಬಿಡಿಸ್ತಾ ಇದ್ದೀನಿ ಅಂದರೆ ತುಂಬಾ ನಿಧಾನಕ್ಕೆ ಬಿಡಿಸ್ಬೇಕು. ಅದನ್ನು ಸಡನ್ನಾಗೂ ಎಳೆಯೋಗಿಲ್ಲ. ನೋಡಿ ಎಷ್ಟು ನೆಟ್ ಪ್ಯಾಟ್ಗಳಿದೆ. ಆ ಬೇರಂತೂ ಅದು ಹೊರಗಡೆನೇ ಬಂದಿಲ್ಲ, ಇಷ್ಟಿಷ್ಟೇ ಇದೆ ಬೇರು. ಹಾಗಾಗಿ ನಾನೆಲ್ಲ ತೆಗೆದ್ಬಿಟ್ಟೆ ರೀಪಾಟ್ ಮಾಡ್ತಾ ಇರೋವಂಥದ್ದು. ಯಾಕೆ ಅಂದರೆ ಗಿಡಗಳು ಚೆನ್ನಾಗಿ ಬರಬೇಕು ಅಂದರೆ ಆ ನೆಟ್ ಪ್ಯಾಟ್ ತೆಗಿಲಿಲ್ಲ ಅಂದರೆ ಗಿಡಗಳು ಸ್ವಲ್ಪ ದಿವಸ ಚೆನ್ನಾಗಿರುತ್ತೆ, ಆಮೇಲೆ ಸತ್ತೋಗ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಗಿಡಗಳನ್ನೂ ಅಷ್ಟೇ, ಎಷ್ಟು ನೆಟ್ ಪ್ಯಾಟ್ ಅಂದರೆ ಎಷ್ಟು ಶೋ ಗಿಡಗಳಿದ್ವೋ ಅಷ್ಟು ಶೋ ಗಿಡಗಳಲ್ಲೂ ನೆಟ್ ಪ್ಯಾಟ್ಗಳಿವೆ. ಎಲ್ಲನೂ ತೆಗೆದೇ ರೀಪಾಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಅಂದರೆ, ಸುಮಾರು ಜನ ಕೇಳ್ತಾರೆ ನೀವು ಯಾವ ಥರ ರೀಪಾಟಿಂಗ್ ಮಾಡ್ತೀರಾ, ನನಗೆ ವಿಡಿಯೋ ತೋರಿಸಿ ಅಂತ. ಹಂಗಾಗಿ ನಾನು ಈ ರೀತಿಯೇ ನಾನು
ರೀಪಾಟ್ನ ಮಾಡೋ ಅಂಥದ್ದು. ನೋಡಿ ಫಸ್ಟು ರಟ್ಟು ಕುತ್ಕೊಳ್ಳೋಕ್ಕೋಸ್ಕರ ಒಂದು 2 ಇಡಿಯಷ್ಟು ಮಾತ್ರ ಕೆಮ್ಮಣ್ಣು ಹಾಕ್ಕೊತಾ ಇದ್ದೀನಿ. ನೋಡಿ ಇದರಲ್ಲೂ ಅಷ್ಟೇ ನೆಟ್ಪಾಟ್ ಇದೆ. ಹೆಂಗಿದೆ ಅಂತಂದರೆ ಅದನ್ನು ತೋರಿಸಿಲ್ಲ, ಜಾಸ್ತಿ ಲೆಂತಿ ವಿಡಿಯೋ ಆಗುತ್ತೆ ಅಂತ ಸ್ವಲ್ಪನೇ ತೋರಿಸಿದ್ದೀನಿ. ಕೆಲವೊಂದು ನೆಟ್ಪಾಟ್ ತೆಗೆಯೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಆದರೆ ನಾನು ಎಲ್ಲದಕ್ಕೂ ಅಷ್ಟೇ, ನಾನು ಈ ರೌಂಡ್ ಶೇಪ್ ಪಾಟ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ ಗಾರ್ಡನ್ಗೆ ಅಂತ ಹೇಳ್ಬಿಟ್ಟು ಈ ಥರ ರೌಂಡ್ ಪಾಟ್ಗಳನ್ನ ತೊಗೊಂಡಿದ್ದೀನಿ ಈ ಸಲ ಶೋ ಪ್ಲ್ಯಾಂಟ್ಸ್ಗೆ. ಅದು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಇತ್ತು, ಹಂಗಾಗಿ ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ಪಾಟಲ್ಲೇ ಮಾಡಿದ್ದೀನಿ. ನೋಡಿ ಎಲ್ಲದರಲ್ಲೂ ಅಷ್ಟೇ ಇಷ್ಟಿಷ್ಟೇ ಗಿಡಗಳು ನೋಡಿದ್ರೆ ಇಷ್ಟಿಷ್ಟು ದಪ್ಪ ನೆಟ್ಪಾಟ್ ಹಾಕಿದ್ದಾರೆ. ಅದನ್ನೆಲ್ಲ ತೆಗ್ದು ರೀಪಾಟ್ ಮಾಡೋಕ್ಕೆ ತುಂಬಾ ಟೈಮು ಹಿಡಿಯುತ್ತೆ. ಆದರೂ ನಾನು ಸ್ವಲ್ಪ ನೋಡಲಿ ನಮ್ಮ ವ್ಯೂವರ್ಸು ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಶೋ ಪ್ಲ್ಯಾಂಟ್ಸಲ್ಲೂ ಕೂಡ ನೆಟ್ಪಾಟ್ ಇರುತ್ತೆ, ನೋಡ್ಕೊಂಡು ನೀವು ರೀಪಾಟ್ ಮಾಡ್ಕೊಬೇಕು, ಆವಾಗ ಗಿಡಗಳು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಏನಕ್ಕೆ ಸಾಯುತ್ತೆ ಅಂದರೆ ನೆಟ್ಪಾಟ್ ಇರುತ್ತೆ, ಬೇರು ಬಿಟ್ಕೊಳ್ಳೋಕೆ ಜಾಗ ಇರಲ್ಲ, ಹಾಗಾಗಿ ಸತ್ತೋಗ್ಬಿಡುತ್ತೆ. ನರ್ಸರಿಯವರು ಗಿಡನ ಹಳ್ಳಾಡ್ದಲೇ ಬೇರು ಬರಲಿ ಅಂತ ಹೇಳ್ಬಿಟ್ಟು ನೆಟ್ಪಾಟ್ಗಳನ್ನ ಹಾಕಿರ್ತಾರೆ. ಆದರೆ ನಾವು ಪಾಟಿನ ಮಣ್ಣೆಲ್ಲ ಫುಲ್ ಬಿಡಿಸಿ ನೋಡಬೇಕು ನೆಟ್ಪಾಟ್ ಇದೆಯಲ್ವ ಅಂತ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಈಗ ಇಟ್ಟರೆ ಗೊತ್ತಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ಎಲ್ಲದಕ್ಕೂ ಅಷ್ಟೇ ರಟ್ಟು ಹಾಕಿ 1 ಇಡಿಯಷ್ಟು ಕೆಮ್ಮಣ್ಣು ಹಾಕಿ ಅದು ಕುತ್ಕೊಳ್ಳೋಂಗೆ. ಮಿಕ್ಕಿದೆಲ್ಲ ಶೋ ಪ್ಲ್ಯಾಂಟ್ಸ್ಗಳು ಇದೆಲ್ಲ ಫೆಂಟಾಸ್ ಗಿಡಗಳೇ, 10 ಇತ್ತು, ಅದರಲ್ಲಿ 1 ಪ್ಲ್ಯಾಂಟು 2 ಪ್ಲ್ಯಾಂಟು ಸೇಲ್ ಆಗಿತ್ತು. ಮಿಕ್ಕಿದೆಲ್ಲ ನಮ್ಮ ದೀಕ್ಷಾ ಸಲ ಸೇಲ್ ಮಾಡಿಬಿಟ್ಟಿದ್ನಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಕ್ಕೆ ಮತ್ತೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಒಂದು ಶೀಟಲ್ಲೂ ನಾನು ಅಡೆಗೆ ಪೂರ್ತಿ ನೀರು ಅಂದರೆ ಮಣ್ಣು ಆಚೆ ಹೋಗ್ಬಾರ್ದಲ್ವಾ, ಬರೀ ನೀರು ಆಚೆ ಹೋಗ್ಬೇಕು, ಹಂಗಾಗಿ ಕಾರ್ಬನ್ ಅಂದರೆ ರಟ್ಟಿನ ಶೀಟ್ನೇ ಹಾಕಿ ನಾನು ರೆಡಿ ಮಾಡೋಂಥದ್ದು. ಪ್ರತಿಯೊಂದಕ್ಕೂ ನೀವೇ ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ 1 ಇಡಿ ಕೆಮ್ಮಣ್ಣು ಹಾಕ್ತಾಯಿದ್ದೀನಿ, ಯಾಕೆಂದರೆ ಅದು ಶೀಟು ಅಳ್ಳಾಡ್ದಂಗೆ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಪಾಟಿಂಗ್ ಮಿಕ್ಸ್ ಏನು ಮಾಡಿದ್ದೀನೋ ಆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ನಾನು ಗಿಡಗಳನ್ನ ರೀಪಾಟ್ ಮಾಡೋ ಅಂಥದ್ದು. ನಾನು ಇದೇ ರೀತಿಯೇ ಸೇವಂತಿಗೆ ಗಿಡ ಆಗಲಿ ಗುಲಾಬಿ ಗಿಡ ಆಗಲಿ ಪ್ರತಿಯೊಂದನ್ನು ಅಷ್ಟೇ ಈ ರೀತಿಯೇ ನಾನು ಫಸ್ಟು ರೀಪಾಟ್ ಮಾಡ್ಕೊಳ್ಳೋದಂಥದ್ದು, ಆಮೇಲೆ ಬೇರೆ ಬೇರೆ ಲಿಕ್ವಿಡ್ಗಳನ್ನ ಕೊಡೋ ಅಂಥದ್ದು. ನೋಡಿ ಇದು ಬಂದ್ಬಿಟ್ಟು ಬೋಗನ್ವಿಲ್ಲ. ಆ ಬೋಗನ್ವಿಲ್ಲ ಕೂಡ ಯಾವ ಥರ ನೆಟ್ ಹಾಕಿದ್ದಾರೆ ಅಂದರೆ ಅದರಲ್ಲಿ ಬೇರೆ ಇಲ್ಲ, ಬರೀ ನೆಟ್ಟೇ ಕೂತಿದೆ. ಇಷ್ಟೊಂದು ನೆಟ್ಟು, ಅದು ಎಷ್ಟು ದೊಡ್ಡ ನೆಟ್ ಹಾಕಿದ್ದಾರೆ ಅಂದರೆ ಆ ಬೇರ್ಗೆ ಅಷ್ಟು ನಿಧಾನಕ್ಕೆ ತೆಗಿಬೇಕು, ಒಂಚೂರು ಬೇರ್ಗೆ ಡ್ಯಾಮೇಜ್ ಆಗಬಾರ್ದು, ಆ ರೀತಿ ತೆಗಿಬೇಕು. ನೋಡಿ ನಾನು ತೆಗಿತಾ ಇದ್ದೀನಲ್ಲ ಆ ರೀತಿ ತೆಗಿಬೇಕು. ನೋಡಿ ಅದು ಬೇರು ಕೂಡ ಎಷ್ಟು ಉದ್ದ ಇದೆ, ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ರೀಪಾಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೋಗನ್ವಿಲ್ಲಾನ ನನ್ನ ಮಗಳು ಸುಮಾರು ದಿವಸದಿಂದ ಕಲೆಕ್ಷನ್ ಕೇಳ್ತಾ ಇದ್ಲು, ಬಟ್ ನನಗೇನು ಇಷ್ಟ ಆಗಿರಲಿಲ್ಲ. ಆದರೆ ಈ ಸಲ ನೋಡೋಣ ಅಂದ್ಬಿಟ್ಟು 2 ಕಲೆಕ್ಷನ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಪಿಂಕು ಮತ್ತು ಒಂಥರ ಕ್ರೀಮ್ ಕಲರ್ ಎರಡನ್ನೂ ತೊಗೊಂಡು ಬಂದಿದ್ದೆ, ಅದು ಎರಡನ್ನೂ ಹಾಕಿದ್ದೀನಿ. ನೋಡಿ ಇದರಲ್ಲೂ ಅಷ್ಟೇ, ಇದರಲ್ಲೂ ಕೂಡ ನೆಟ್ಪಾಟ್ ಇದೆ. ಪ್ರತಿಯೊಂದಕ್ಕೂ ನೆಟ್ಪಾಟ್ ಹಾಕಿದ್ದಾರೆ. ನೆಟ್ಪಾಟ್ನ ತೆಗ್ದಿನೇ ನಾನು ರೀಪಾಟ್ ಮಾಡಿರೋ ಅಂಥದ್ದು. ಅದರಲ್ಲಂತೂ ಆ ನೆಟ್ಪಾಟ್ ತೆಗಿವಾಗ ನಿಧಾನಕ್ಕೆ ತೆಗಿಬೇಕು, ಬೇರೆ ಏನಾದರೂ ಒಂಚೂರು ಡ್ಯಾಮೇಜ್ ಆಯಿತು ಅಂದ್ರೂ ಗಿಡ ಸತ್ತೋಗ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ತೆಗ್ದು ರೀಪಾಟ್ ಮಾಡಬೇಕು. ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ತೋರಿಸಿದ್ದೀನಿ, ಕೆಲವೊಂದನ್ನು ನಿಧಾನಕ್ಕೆ ತೋರಿಸಿದ್ದೀನಿ. ನೀವು ನೋಡ್ಕೊಂಡು ರೀಪಾಟ್ ಮಾಡ್ಕೊಳ್ಳಿ ಅಷ್ಟೇ. ಗಿಡಗಳು ಮಾತ್ರ ಚೆನ್ನಾಗಿ ಬಂದಿದೆ, ಯಾವುದೂ ಹಾಳಾಗಲ್ಲ. ನಾನು ಹೇಳ್ದಾಗೆ ಹಾಕಿದ ತಕ್ಷಣ ನೆರಳಲ್ಲಿ ಇಡಬೇಕು. ಒಂದು 15 ಡೇಸ್ ಆದರೂ ನೆರಳಲ್ಲಿ ಇಟ್ಟರೆ ಆವಾಗ ಗಿಡ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ಈಗ ನಾವು ತೋರಿಸ್ತಾ ಇದ್ದೀನಲ್ಲ ನೋಡಿ, ಯಾವುದೇ ಒಂದು ಗಿಡ ತೊಗೊಳ್ಳಿ ಫುಲ್ಲು ನೆಟ್ಪಾಟ್ ಇದೆ. ಅದರಲ್ಲೂ ಕೋಕಾಪಿಟ್, ಆ ಮಣ್ಣಂತೂ ತುಂಬಾ ಜಿಗಿ ಇರುತ್ತೆ, ಬೇರು ಇಷ್ಟೇ. ಅದನ್ನು ನಾನು ಅಷ್ಟು ದೊಡ್ಡ ಗಿಡ ಮಾಡಿ ಅದನ್ನು 100 ರೂಪಾಯಿ ಕೊಡ್ತೀನಿ ಅಂದರೆ ನೀವು ಖುಷಿನೇ ಪಡಬೇಕು. ಈ ಥರ ಎಲ್ಲ ನರ್ಸರಿಯವ್ರು ನಿಮಗೆ ಕೊಡಲ್ಲ, ಹೆಂಗೆ ಬೇಕೋ ಹಂಗೆ ಹಾಕಿ ಕೊಟ್ಟಿರ್ತಾರೆ. ನಾನು ಈ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟೆ ಸೇಲ್ ಮಾಡಿರ್ತೀನಿ. ನನ್ನ ಮಣ್ಣು ಮತ್ತು ಗೊಬ್ಬರ ಚೆನ್ನಾಗಿದ್ದರೆ ಯಾವುದೇ ಗಿಡಗಳಾದರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲೇ ಏನೇನೋ ಮಿಕ್ಸ್ ಮಾಡಿ ಗಿಡಗಳನ್ನ ರೀಪಾಟ್ ಮಾಡೋದ್ರಿಂದ ಸಾಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಬರೀ ಮಣ್ಣು, ಕೌಡನ್ ಕಾಂಪೋಸ್ಟು ಮತ್ತು ಎಪ್ಸಮ್ ಸಾಲ್ಟು ಇಷ್ಟನ್ನೇ ಹಾಕಿ, ಅಂದರೆ ಇದು ಶೋ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಒಂದೇ ಒಂದು ಪಾಟ್ ಅಷ್ಟು ಮಾತ್ರ ನಾನು ಕೋಕೋಪಿಟ್ ಯೂಸ್ ಮಾಡಿದ್ದೀನಿ. ಆಮೇಲೆ ಪ್ರತಿಯೊಂದು ಗಿಡನೂ ಅಷ್ಟೇ ನೋಡಿ ನಿಮ್ಮ ಮುಂದೆನೇ ಮಾಡಿ ತೋರಿಸ್ತಾ ಇರೋದು. ಮಣ್ಣಂತೂ ತುಂಬಾ ಜಿಗಿ ಇರುತ್ತೆ, ಆ ಮಣ್ಣು ತೆಗಿಲಿಲ್ಲ ಅಂದರೆ ಗಿಡ ಕೂಡ ಚೆನ್ನಾಗಿ ಬರೋಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ ಎಲ್ಲ, ಅಂದರೆ ಜಾಸ್ತಿ ನಾನು ನೆಟ್ಪಾಟು ತೆಗ್ದಿರೋದನ್ನು ಜಾಸ್ತಿ ಏನು ತೋರಿಸಿಲ್ಲ. ಸುಮಾರು ಗಿಡಗಳಲ್ಲಿ ಇದ್ದಿದ್ದನ್ನ ತೋರಿಸಿದ್ದೀನಿ, ಏಕೆಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತೇಳಿ.
ಹಾಗಾಗಿ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ನೀವು ಗಿಡಗಳು ಚೆನ್ನಾಗಾಗಬೇಕು ಅಂದರೆ ಆ ನೆಟ್ ಪ್ಯಾಂಟ್ನ ಓಪನ್ ಮಾಡಲೇಬೇಕು. ಆವಾಗ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ಒಂದು ಪಾಟನ್ನು ಅಷ್ಟೇ ನೋಡಿ ಕೆಮ್ಮಣ್ಣೆಲ್ಲ ಹಾಕಿ ನೋಡಿ, ಇದು ಬೋಗನ್ವಿಲ್ಲ ಇನ್ನೊಂದು ಇದನ್ನೇ ಹೇಳಿದ್ದು. ಇದರಲ್ಲೂ ಅಷ್ಟೇ ಬೇರು ಎರಡೆರಡು ಬಂದಿದೆ ಆ ನೆಟ್ ಪಾಟಿಂದ ಆಚೆಗೆ ನೋಡಿ, ನೋಡ್ತಾ ಇರ್ಬೋದು. ಅದನ್ನು ನಾನು ಈ ರೀತಿ ಬಿಡಿಸಿ ನೋಡಿ, ಅದನ್ನು ಬೇರು ಕಟ್ ಮಾಡಿ ನಾನು ಈ ರೀತಿ ರೀಪಾಟ್ ಮಾಡ್ತಾಯಿದ್ದೀನಿ. ಆ ನೆಟ್ ಪಾಟ್ ಹಾಕಿದ್ರೆ ಅದು ಎಷ್ಟು ಬೇರು ಬಿಟ್ಕೊಳ್ಳೋಕೆ ಜಾಗ ಇರಲ್ವಲ್ಲ, ಹಂಗಾಗಿ ಅದೇನಾಗುತ್ತೆ, ಆ ಬೇರಲ್ಲಿ 1, 2 ಅಥವಾ 3, 4 ಬೇರು ಬಂದ್ಬಿಟ್ಟು ಹಾಗೆ ಇರುತ್ತೆ. ಆ ಗಿಡನೂ ಬೆಳವಣಿಗೆ ಆಗೋಲ್ಲ ಮತ್ತು ಗಿಡನೂ ಚೆನ್ನಾಗಿ ಬುಷಿಯಾಗಿ ಬರೋಲ್ಲ. ನಾವು ಅದನ್ನು ನೋಡಿ ಕ್ಲೀನಾಗಿ ರೀಪಾಟ್ ಮಾಡಿಕೊಂಡ್ರೆ ಮಾತ್ರ ಗಿಡಗಳನ್ನ ಬದುಕಿಸ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದರೆ ನೀವು ತಂದು ಪಾಟ್ನ ರೀಪಾಟ್ ಮಾಡಿಬಿಟ್ರೆ ಅದು ಹಾಗೆ ಸ್ವಲ್ಪ ದಿವಸ ಇದ್ಬಿಟ್ಟು ಸತ್ತೋಗ್ಬಿಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ, ನಾನು ರಟ್ಟ ಹಾಕಿ ಅದಕ್ಕೆ ಸ್ವಲ್ಪ ಕೆಮ್ಮಣ್ಣನ್ನು, ಅದು ಕುತ್ಕೋಬೇಕಲ್ವ ನೀರು ಆಚೆಗೆ ಹೋಗೋಂಗೆ, ಹಂಗಾಗಿ ಸ್ವಲ್ಪ ಕೆಮ್ಮಣ್ಣನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೆ ಪಾಟಿಂಗ್ ಮಿಕ್ಸ್ ಎಲ್ಲ ಹಾಕಿ ನಾನು ಗಿಡಗಳನ್ನ ಹಾಕೋವಂಥದ್ದು ಈ ರೀತಿ ನಾನು ಮಾಡ್ತೀನಿ ನೋಡಿ. ಇದು ಒಂದು ವೆರೈಟಿ, ಇದು ತುಂಬ ಚೆನ್ನಾಗಿರುತ್ತೆ. ಈ ಬೊಕ್ಕೆಗೆಲ್ಲ ಕೊಡ್ತಾರಲ್ಲ ಆ ಟೈಪಿಂದು ಇದು ಗಿಡ ತುಂಬ, ಇದು ಬೇರಂತೂ ನೋಡಿ ಎಷ್ಟೊಂದು ಬಿಟ್ಕೊಂಡಿದೆ ಅಂತ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದು ಹೂ ಬೆಳಗ್ಗೆ ನಾನು ರೀಪಾಟ್ ಮಾಡಿದಾಗ ಮೊಗ್ಗಿತ್ತು, ಬೆಳಗ್ಗೆಗೆ ಹೂ ಬಂದಿದೆ. ಯಾವ ಥರ ಇದೆ ಅಂತಲೂ ತೋರಿಸ್ತೀನಿ ಇಲ್ಲಿ ವಿಡಿಯೋದಲ್ಲಿ ಲಾಸ್ಟಲ್ಲಿ. ತುಂಬ ಚೆನ್ನಾಗಿದೆ ಅದು ಹೂ ನೋಡೋಕ್ಕೂ. ಅದೆಲ್ಲ ಇವಾಗ ನೋಡಿ, ಇದು ಜೆರೇನಿಯಂ ಗಿಡ, ಇದನ್ನು ಕೂಡ ಕಟ್ಟಿಂಗ್ ಹಾಕಿದ್ದು ನೋಡಿ. ಅದು 2 ಕಟ್ಟಿಂಗ್ ಇಟ್ಟಿದೆ ಯಾವ ಥರ ಬೇರು ಬಂದಿದೆ ಅಂತ. ಇದನ್ನು ಒಬ್ಬರು ಕೊಟ್ಟಿದ್ರು, ಅದನ್ನು ಸುಮ್ಮನೆ ಹಾಗೆ ಚುಚ್ಚಿದೆ ಆ ಮಣ್ಣೊಳಗಡೆ ಯಾವ ಥರ ಇದೆ ಬೇರು ಬಿಟ್ಟಿದೆ ಅಂತ. ಅಂದರೆ ನಾನು ಕೆಂಪು ಮಣ್ಣಲ್ಲಿ ಹಾಕಿದೆ, ಅಂಟು ಮಣ್ಣಲ್ಲಿ ಹಾಕಿದ್ರೆ ಬೇಗ ಬೇರು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಅದಿಷ್ಟೇ ಕವರಲ್ಲಿ ಹಾಕಿದೆ. ಅದು ಎಷ್ಟು ಅಂದರೆ ನೋಡಿ, ಆ ಮಣ್ಣು ಕೂಡ ಬಿಚ್ಚೋಕ್ಕೆ ಆಗಲ್ಲ ಆ ಥರ ಇದೆ. ಅಷ್ಟು ಚೆನ್ನಾಗಿರೋ ಕೆಮ್ಮಣ್ಣಲ್ಲಿ ಹಾಕಿದ್ರೆ ಬೇಗ ಕಟಿಂಗ್ಸ್ ಬರುತ್ತೆ ಅಂತ ಹಾಕಿದೆ ನೋಡಿ. ಇದು ಇಷ್ಟು ಚೆನ್ನಾಗಿದೆ ಅಂತ ನೋಡಿ. ಆ ಮಣ್ಣೆಲ್ಲ ತೆಗೆದಿದ್ದೀನಿ, ಬೇರು ಇಷ್ಟು ಬಂದಿದೆ. 2 ಕಟ್ಟಿಂಗ್ ಹಾಕಿದೆ ಒಂದೇ ಕವರಲ್ಲಿ, ಅದು ಅಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಇವಾಗ ನಾನು ರೀಪಾಟ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಹೂವು ಅಂತ. ಇದೆಲ್ಲ ನಾನು ಫಸ್ಟು ಇತ್ತು ನನ್ನ ಗಾರ್ಡನಲ್ಲಿ. ಇನ್ನೊಂದು ಇದನ್ನು ಗಿಡನ ರೀಪಾಟ್ ಮಾಡ್ತೀನಿ ನೋಡಿ. ಇದು ನರ್ಸರಿಯಿಂದ ರೆಡ್ ಕಲರ್ ತಂದಿದ್ದೀನಿ. ಅದು ಯಾವ ಥರ ಇದೆ ಗಿಡ ಅಂದರೆ ನೋಡಿ, ಆ ಮಣ್ಣಂತೂ ಎಷ್ಟು ಜಿಗಿ ಇದೆ. ಅದರಲ್ಲಿ ಕೋಕಾಪೀಟಲ್ಲಿ ಆ ಬೇರು ಸುಮ್ಮನೆ 1-2 ಕಡ್ಡಿ ಅಷ್ಟೇ ಬೆಳ್ಕೊಂಡಿದೆ ನೋಡಿ. ಬುಡದಲ್ಲಿ ಎಷ್ಟು ಬೇರಿದೆ, ಇಷ್ಟು ಬೇರಿದೆ, ಅದೆಲ್ಲ ಫುಲ್ ಕೋಕಾಪೀಟಲ್ಲಿ ಹಾಕಿರ್ತಾರೆ. ಅದನ್ನೆಲ್ಲ ನಾನು ತೆಗೆದ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ಈ ರೀತಿ ತೆಗೆದ್ಬಿಟ್ಟೆ ರೀಪಾಟ್ ಮಾಡಿಕೊಂಡ್ರೆ ಗಿಡಗಳು ಬದುಕುತ್ತೆ, ಇಲ್ಲಾಂದರೆ ಸತ್ತೋಗ್ಬಿಡುತ್ತೆ. ಯಾಕೆಂದರೆ ಕೋಕೋಪೀಟಲ್ಲಿ ಇರೋ ಅಂಥದ್ದು ನೀರು ಹೆಚ್ಚಾದಾಗ ಅದು ಬೇರು ಕೊಳಿತಾ ಬಂದು ಸತ್ತೋಗ್ಬಿಡುತ್ತೆ ನೋಡಿ. ಈ ರೀತಿ ನೋಡಿಕೊಂಡು ನೀವು ರೀಪಾಟ್ ಮಾಡ್ಕೊಳ್ಳಿ. ಯಾವುದೇ ಶೋ ಪ್ಲ್ಯಾಂಟ್ಸ್ ಆಗಲಿ, ಯಾವುದೇ ಗಿಡ ಆಗಲಿ, ನಾನು ಈ ರೀತಿಯೇ ಮಾಡಿ ನನ್ನ ಗಿಡಗಳನ್ನ ಬದುಕಿಸ್ಕೊಳ್ಳೋದು. ಅದು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬೇರು ಬಿಟ್ಕೊಳ್ಳುತ್ತೆ, ಗಿಡನೂ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.